ಹಾಯ್ ಫ್ರೆಂಡ್ಸ್, ಇಲ್ಲಿ ನಿಧಿ ಕಾವೇರಿ ಹತ್ರ ಬಂದುಬಿಟ್ಟು ಮದುವೆ ಯಾವಾಗ ಮಾಡ್ತೀಯಮ್ಮ ಅಂತ ಕೇಳ್ತಾಳೆ. ಅವರಮ್ಮ ನಾನು ನಿನ್ನ ಮದುವೆ ಮಾಡಲ್ಲ ಅಂತ ಹೇಳಿ ಜೋರು ಮಾಡಿಬಿಟ್ಟು ಒಳಗೆ ಹೋಗ್ತಾಳೆ. ಆಗ ನಿಧಿ ನನ್ನ ಮದುವೆ ನಾನು ಹೇಗೆ ಮಾಡ್ಕೋಬೇಕು ಅಂತ ಗೊತ್ತು, ನನ್ನ ಮದುವೆ ಮಾಡಿಸ್ತಿದ್ರೆ ಏನು, ನನ್ನ ಮದುವೆ ಹೇಗೆ ಮಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಇಲ್ಲಿ ಮದುವೆಗೆ ಅಂತ ನಿಧಿ ತುಂಬಾ ಚೆನ್ನಾಗಿ ರೆಡಿ ಆಗ್ತಾಳೆ. ಮದುಮಗಳ ಹಾಗೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಫ್ರೆಂಡ್ ಹತ್ರ ಕೇಳ್ತಾಳೆ. ನಿಧಿ ನೀನು ಬಿಡಮ್ಮ, ನೀನು ಯಾವಾಗಲೂ ಬ್ಯೂಟಿಫುಲ್, ಇನ್ನು ಮೇಕಪ್ ಎಲ್ಲ ಸುಮ್ಮನೆ ಅಷ್ಟೇ, ನೀನು ಬ್ಯೂಟಿಫುಲ್ ಅಂತ ಹೇಳ್ತಾಳೆ. ಆಗ ನಿಧಿ ಥ್ಯಾಂಕ್ ಯು ಸೋ ಮಚ್, ನನ್ನ ಒಂದೆರಡು ಫೋಟೋ ತೆಗಿತೀಯಾ ಅಂತ ಹೇಳ್ತಾಳೆ. ಫೋಟೋ ಹೆಂಗಿರಬೇಕು ಅಂದರೆ ಫ್ರೀ ವೆಡ್ಡಿಂಗ್ ಶೂಟ್ ಥರ ಇರಬೇಕು ಅಂತ ಹೇಳಿದರೆ ಫೋಟೋ ತೆಗಿಯೋದಕ್ಕೆ ಹೋಗ್ತಾರೆ ಇಬ್ಬರು. ತುಂಬ ಚೆನ್ನಾಗಿ ಪೋಸ್ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊತಾಳೆ ನಿಧಿ. ಈ ಕಡೆ ಲಕ್ಷ್ಮಿ ಮತ್ತು ವೈಷ್ಣವ್ ಜಗಳ ಮಾಡಿಕೊಂಡು ಅಂದರೆ ಕೋಳಿ ಜಗಳ ಮಾಡಿಕೊಂಡು ಕಾರಲ್ಲಿ ಹೋಗ್ತಾ ಇರ್ತಾರೆ. ಸಾಕು ಮಹಾಲಕ್ಷ್ಮಿ, ಈ ಮಕ್ಕಳಾಟ ಸಾಕು. ಆಗ ಲಕ್ಷ್ಮಿ ಮಕ್ಕಳಾಟ ಆಡ್ತಾ ಇರೋದು ಯಾರು, ಈ ಥರ ಗುಮ್ ಅಂತ ಮುಖ ಇಟ್ಕೊಂಡು ಡ್ರೈವಿಂಗ್ ಮಾಡ್ತಾ ಇರೋದು ಯಾರು, ಬಿಡಿ ನನ್ನ ಕೈ ಬಿಡ್ರಿ ಅಂತ ಲಕ್ಷ್ಮಿ ಹೇಳಿದರೆ, ಈ ಕಡೆ ವೈಷ್ಣವ್ ನೀವು ಮಾಡೋ ಕೆಲಸದಿಂದ ಸುಮ್ಮನೆ ಇದ್ದರೆ ನಾನು ಕೈ ಬಿಡೋದು ಸರಿ, ನೀವಷ್ಟೇ ಈಗ ಮಾಡ್ತಿರೋ ಥರನೇ ನಾರ್ಮಲ್ ಆಗಿ ನಾನು ಸುಮ್ಮನೆ ಮಾತಾಡಿದರೆ ನಾನು ಸುಮ್ಮನೆ ಇರ್ತೀನಿ, ಮಾಡೋದೆಲ್ಲ ಮಾಡಿ ಈಗ ಮಾತಾಡೋಕ್ಕೆ ಏನಿದೆ, ಕೆಟ್ಟಿರುವ ಮನಸ್ಸನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಮ್ಯೂಸಿಕ್ ಕೇಳ್ತಾ ಇರೋದು ಅಂತ ವೈಷ್ಣವ್ ಹೇಳ್ತಾನೆ. ಆಗ ಲಕ್ಷ್ಮಿ ನೀವು ಮೌನವಾಗಿರೋದು ನನ್ನ ಮನಸ್ಸಿಗೆ ನೆಮ್ಮದಿ ಹಾಳು ಮಾಡ್ತಿದೆ, ನೀವು ನೆಮ್ಮದಿಯಾಗಿರೋದಕ್ಕೆ ಹಾಡು ಕೇಳ್ತಾ ಇದ್ದೀರಾ, ನನ್ನ ಪಕ್ಕದಲ್ಲಿ ಕುದಿಸ್ಕೊಂಡು ಸುಮ್ಮನೆ ಅಂತ ಇರೋದಕ್ಕಿಂತ ನಾವು ಇಲ್ಲೇ ಇಳಿಸ್ಬಿಡಿ, ನಾನು ವಾಪಸ್ ಹೋಗ್ತೀನಿ ಅಂತ ಲಕ್ಷ್ಮಿ ಹೇಳ್ತಾಳೆ. ಆಗ ವೈಷ್ಣವ್ ಏನು ರೀ ಎದುರಿಸ್ತಿದ್ದೀರಾ ಅಂತ ಹೇಳ್ತಾಳೆ. ಆಗ ಲಕ್ಷ್ಮಿ ಇಷ್ಟಕ್ಕೂ ನಾನೇ ಬರ್ತೀನಿ ಅಂತ ಏನು ಹೇಳಿರಲಿಲ್ವ, ನೀವೇ ಬನ್ನಿ ಅಂತ ಕರೆದಿದ್ದಕ್ಕೆ ಬಂದಿದ್ದು ಅಂತ ಹೇಳ್ತಾಳೆ. ಆಗ ವೈಷ್ಣವ್ ಅವಮಾನ ಅಂತ ದೊಡ್ಡ ಮಾತೆಲ್ಲ ಆಡಬೇಡಿ ಮಹಾಲಕ್ಷ್ಮಿ, ಪಕ್ಕದಲ್ಲೇ ಕೂರಿಸ್ಕೊಂಡು ಮಾತಾಡದೇ ಇದ್ದರೆ ಅದನ್ನ ಅವಮಾನ ಅಂತಾನೆ ಅನ್ನೋದು, ಮಾತು ಮರೆಸ್ಬೇಡ, ನೀವು ತುಂಬ ಓವರಾಗಿ ಮಾತಾಡ್ತಿದ್ದೀರಾ. ಆಗ ಲಕ್ಷ್ಮಿ ಹೌದು ಅಂತ ಈಗ ಜಗಳ ಮಾಡ್ಕೊತ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ವೈಷ್ಣವ್ ಲಕ್ಷ್ಮಿ ಮುಖ ನೋಡ್ತಾ ಮಾತಾಡ್ಬೇಕಾದ್ರೆ ಮುಂದ್ಗಡೆ ನಿಧಿ ಬಾಯ್ ಫ್ರೆಂಡಿಗೆ ಆಕ್ಸಿಡೆಂಟ್ ಮಾಡಿಬಿಡ್ತಾರೆ. ಈ ಕಡೆ ನಿಧಿ ಫೋಟೋಸ್ಗಳನ್ನು ಎಲ್ಲ ನೋಡಿ ವಾವ್ ಪರವಾಗಿಲ್ಲ, ಫೋಟೋಸ್ಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ, ನಾನು ಇವನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಇರು ಅಂತ ಹೇಳ್ತಾಳೆ. ಆಗ ಅವಳ ಫ್ರೆಂಡು ಬೇಡ ಎಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿರೋ ಫೋಟೋ ತೆಗೆದಿದೆಯಾ, ಯಾಕೆ ಪೋಸ್ಟ್ ಮಾಡೋದು ಬೇಡ ಅಂತಿದ್ಯಾ ಅಂತ ಕೇಳ್ತಾಳೆ. ಇದೆಲ್ಲ ಪೋಸ್ಟ್ ಮಾಡಿ ಏನು ಪ್ರಯೋಜನ ಅಂತ ನಿಧಿ ಫ್ರೆಂಡು ಕೇಳ್ತಾಳೆ. ಆಗ ನಿಧಿ ನಾನು ಮದುವೆ ಆಗ್ತಾಯಿದ್ದೀನಿ ಅಂತ ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗಬಾರ್ದಾ ಅಂತ ಕೇಳ್ತಾಳೆ. ಆಯಿತು ಪೋಸ್ಟ್ ಮಾಡ್ತೀಯಾ, 1000 ಲೈಕ್ಸು 500 ಕಮೆಂಟ್ಸು, ಕಂಗ್ರ್ಯಾಚುಲೇಷನ್ ಅಷ್ಟೇ ತಾನೇ, ಇನ್ನೇನಾಗಬೇಕು, ನಮ್ಮ ಗ್ರೂಪಲ್ಲಿ ಇನ್ನೇನಾಗಬೇಕು ಅಂತ ನಿಧಿ ಕೇಳ್ತಾಳೆ. ಆಗ ಅವಳ ಫ್ರೆಂಡು ನಮ್ಮ ಗ್ರೂಪಲ್ಲಿ ನೀನೇ ಮೋಸ್ಟ್ ಹ್ಯಾಪನಿಂಗ್ ಪರ್ಸನ್, ತುಂಬ ಪ್ಯಾಷನೇಟ್ ಗರ್ಲು, ಎಲ್ಲರೂ ನೀನೇ ಎಲ್ಲೋ ಪ್ಯಾಲೇಸ್ ಗ್ರೌಂಡ್ನಲ್ಲೋ ಅಥವಾ ಬೀಚ್ ಸೈಡಲ್ಲೋ, ವೆಡ್ಡಿಂಗ್ ಅಂತ ಬೀಚ್ ಸೈಡಲ್ಲೋ ಇರ್ತಾರೆ, ಅಂಥದ್ರಲ್ಲಿ ಸಾಮೂಹಿಕ ಏನೋ ಒಂದು ಅಂಥ ಜಾಗದಲ್ಲಿ ಮದುವೆ ಆಗ್ತಾ ಇದೆಯಾ ಅಂತ ಗೊತ್ತಾದರೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ನಿಧಿ ನನಗೂ ಹಾಗೆ ಮದುವೆ ಆಗಬೇಕು ಅಂತ ಆಸೆ ಇತ್ತು, ಆದರೆ ಏನು ಮಾಡೋದು, ನನ್ನಮ್ಮ ಹೇಗೆ ರಿಯಾಕ್ಟ್ ಮಾಡಿದ್ರು ಅಂತ ನಿನಗೂ ಗೊತ್ತು, ನನ್ನಮ್ಮ ನನಗೆ ಇಗ್ನೋರ್ ಮಾಡಿದ್ದಕ್ಕೆ ನಾನು ಅವರಿಗೆ ಕಳಿಸ್ತಿರೋ ಲೆಸನ್ ಇದು, ಅವ್ರ ಸಪೋರ್ಟ್ ಇಲ್ಲದೆ ನಾನು ಮದುವೆ ಆಗ್ತಿದ್ದೀನಿ ಅಂತ ಅವರಿಗೆ ಗೊತ್ತಾಗಬೇಕು, ಮರ್ಯಾದೆ ಹೋಗಬೇಕು, ಈಗಲೂ ನಿಮ್ಮಮ್ಮ ನಿನ್ನ ಮದುವೆನ ಒಪ್ಕೊಳ್ಳೋ ಥರ ಮಾಡ್ಬೋದು ನಿಧಿ ಅಂತ ಅವಳ ಫ್ರೆಂಡ್ ಹೇಳ್ತಾಳೆ. ಆಗ ನಿಧಿ ಹೇಗೆ ಅಂತ ಕೇಳ್ತಾಳೆ. ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಅವಳ ಫ್ರೆಂಡ್ ಹೇಳ್ತಾಳೆ. ಆಗ ಈ ಕಡೆ ಲಕ್ಷ್ಮಿ ಆಯ್ತು ಆಕ್ಸಿಡೆಂಟ್ ಮಾಡಿಬಿಟ್ಟು ಕಾರಲ್ಲಿ ಹಾಗೆ ಶಾಕ್ ಆಗಿ ಕೂತಿರ್ತಾರೆ ಇಬ್ಬರು. ಅಲ್ಲಿರೋ ಜನ ಎಲ್ಲ ಬಂದುಬಿಟ್ಟು ಮಾಡೋದೆಲ್ಲ ಮಾಡಿಬಿಟ್ಟು ಒಳಗಡೆ ಹಾಗೆ ಕೂತಿದೆಯಾ ಹಿಡಿಯೋ ಆಚೆ ಅಂತ ಜೋರು ಮಾಡಿಬಿಟ್ಟು ಕೆಳಗಡೆ ಇಳಿಸ್ತಾರೆ. ಕೆಳಗಡೆ ಹೇಳಿದ ತಕ್ಷಣ ವೈಷ್ಣವ್ ನೋಡಿ, ಓ ನೀವಾ ಸರ್, ಸೆಲೆಬ್ರಿಟಿಗಳಿಗೆ ಆಕ್ಸಿಡೆಂಟ್ ಮಾಡೋದು ಅಂದರೆ ಸೋಕಿ ಆಗಿಬಿಟ್ಟಿದೆ, ಶ್ರೀಮಂತರ ಅಂದರೆ ಏನು ಬೇಕಾದರೂ ಮಾಡ್ಬೋದು, ಇದೇನು ಹೈವೇನ, ನಾರ್ಮಲ್ ರೋಡಲ್ಲಿ ಹೋಗಬೇಕಾದ್ರೆ ನಿಧಾನಕ್ಕೆ ಹೋಗಬೇಕು ಅಂತ ಗೊತ್ತಾಗವಲ್ವಾ ಅಂತ ಜೋರು ಮಾಡ್ತಾ ಇರ್ತಾರೆ, ಎಲ್ಲರೂ ಜೋರು ಮಾಡ್ತಾ ಇರ್ತಾರೆ. ಆಗ ಲಕ್ಷ್ಮಿ ಕಾರಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಅಂದು ಹೇಳಿಬಿಟ್ಟು ಲಕ್ಷ್ಮಿ ಇಬ್ಬರು ಸೇರಿ ಕಾರಲ್ಲೇ ಕೂರಿಸ್ಕೊಂಡು ಹೋಗೋಣ ಅಂತ ವೈಷ್ಣವ್ ಅವನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾ ಇರ್ತಾನೆ. ಲಕ್ಷ್ಮಿ ನೋಡ್ಬಿಟ್ಟು ಇವನು ನಮ್ಮದೇ ನಿಧಿ ಬಾಯ್ ಫ್ರೆಂಡ್ ಅಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಿಂದೆ ನಿಧಿ ಹೇಳಿದ್ನೆಲ್ಲ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ನಿಧಿ ಫ್ರೆಂಡು ಬಂದು ಸುಮ್ಮನೆ ಫೋಟೋಸ್ ನಿಮ್ಮ ಅಮ್ಮನಿಗೆ ಕಳಿಸು, ಆಗ ನಿಧಿ ಅದರಿಂದ ಏನಾಗುತ್ತೆ ಅಂತ ಕೇಳ್ತಾಳೆ. ನೋಡೇ, ನಾವೆಷ್ಟು ಫಾರ್ವರ್ಡ್ ಜನ್ರೇಷನ್ ಆಗಿದ್ರು ನಮ್ಮ ಅಮ್ಮಂದಿರಿಗೆ ಅವ್ರ ಮಕ್ಕಳನ್ನು ಮದುವೆ ಡ್ರೆಸ್ಸಲ್ಲಿ ನೋಡೋದಕ್ಕೆ ಖುಷಿ ಇರುತ್ತೆ, ನಿನ್ನ ಈ ಗೆಟಪ್ಪಲ್ಲಿ ನಿನ್ನಮ್ಮ ನೋಡಿದರೆ ಅವರು ಒಪ್ಪಿ ನಿನ್ನ ಮನಸ್ಸನ್ನು ಚೇಂಜ್ ಆಗಬಹುದು ಅಂತ ಹೇಳ್ತಾಳೆ. ಆಗ ನಿಧಿ ನನ್ನಮ್ಮ ಎಲ್ಲರ ಥರ ಅಲ್ಲ, ನಾನು ಡೈರೆಕ್ಟಾಗಿ ಕೇಳಿದಾಗಲೇ ಅವರು ಸಪೋರ್ಟ್ ಮಾಡಿಲ್ಲ, ಅಂಥದ್ರಲ್ಲಿ ಒಂದು ಫೋಟೋ ಅವ್ರ ಮೈಂಡ್ ಚೇಂಜ್ ಮಾಡುತ್ತೆ ಅಂತ ನಿನಗೆ ಅನಿಸುತ್ತಾ ಅಂತ ಕೇಳ್ತಾಳೆ. ಯಾರಿಗೆ ಗೊತ್ತು, ಆದರೂ ಆಗಬಹುದು, ಅವಾಗೇನೋ ನಿನ್ನ ಮೇಲೆ ಕೂಗಾಡಿದ್ರು, ಇವಾಗ ಈ ಫೋಟೋ ನೋಡಿ ಕೂಲ್ ಆಗಬಹುದು ಅಂತ ಹೇಳ್ತಾಳೆ. ಎಷ್ಟೇ ಆಗಲಿ ಅಮ್ಮನೇ ಅಲ್ವಾ ಅಂತ ಹೇಳ್ತಾಳೆ. ಆಗ ನಿಧಿ ನಗ್ತಾ ಚಾನ್ಸೇ ಇಲ್ಲ. ಆಗ ಫ್ರೆಂಡು ಹೇಳ್ತಾಳೆ, ಒಂದು ಫೋಟೋ ಕಳಿಸೋದ್ರಿಂದ ಸಮಸ್ಯೆ ಏನೂ ಇಲ್ವಲ್ಲ, ಟ್ರೈ ಮಾಡು, ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಬೇಡ, ಕಳ್ಕೊಳ್ಳೋದು ಅದೇನಿದೆ, ಅಕಸ್ಮಾತ್ ಒಪ್ಕೊಂಡ್ರೆ ಒಳ್ಳೇದಲ್ವಾ ಅಂತ ಹೇಳ್ತಾಳೆ. ಆಗ ನಿಧಿ ನನಗೇನು ನಂಬಿಕೆ ಇಲ್ಲ ಅಂತ ಕಳಿಸ್ತೀನಿ ಅಷ್ಟೇ ಅಂತ ಹೇಳಿಬಿಟ್ಟು ನಿಧಿ ಕಾವೇರಿಗೆ ಎಲ್ಲ ಫೋಟೋಸ್ನ ಕಳಿಸ್ತಾಳೆ. ಈ ಕಡೆ ಲಕ್ಷ್ಮಿ ನಿಧಿ ಬಾಯ್ ಫ್ರೆಂಡ್ನ ನೋಡಿಬಿಟ್ಟು ನೀನು ಅಂತ ಇರ್ತಾಳೆ. ಆಗ ವೈಷ್ಣವ್ ನಿಮಗೆ ಗೊತ್ತಾ ಇವನು ಅಂತ ಕೇಳ್ತಾನೆ.
ಆಗ ಲಕ್ಷ್ಮಿಗೆ ಗೊತ್ತು ಅಂತ ಹೇಗೆ ಹೇಳಿ, ಯಾರು ಇವನು ಅಂದರೆ ಏನು ಹೇಳಿ, ನಿಮ್ಮ ತಂಗಿ ಬಾಯ್ ಫ್ರೆಂಡ ಅಂತ ಹೇಳಿದರೆ ಅದನ್ನು ಇವರು ಹೇಗೆ ತಡ್ಕೋತಾರ ವೈಷ್ಣವ್ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ. ಈ ಕಡೆ ಪ್ರಜ್ಞೆ ತಪ್ಪ ಸ್ಥಿತಿಯಲ್ಲಿದ್ದಾನೆ. ಕರ್ಕೊಂಡು ಹೋಗಿ ಸರ್, ಪಾಪ ಹೋಗ್ತಾ ಟ್ರಾಫಿಕಲ್ಲಿ ಲೇಟ್ ಆದರೆ, ಆಸ್ಪತ್ರೆಗೆ ಹೋಗೋದು ಲೇಟ್ ಆದರೆ ಏನು ಗತಿ ಸರ್ ಅಂತ ಹೇಳ್ಬಿಟ್ಟು ಕಾರಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇದ್ಯಾಕೋ ಸರಿ ಹೋಗ್ತಾ ಇಲ್ಲ, ಮುಚ್ಚಿಟ್ಟಿದ್ದೆ ಎಲ್ಲ ಸತ್ಯ ಮುಚ್ಚಿಟ್ಟಿದ್ದೆ ಅಂತ ಗೊತ್ತಾದರೆ ಇನ್ನೂ ಬೇಜಾರು ಮಾಡ್ಕೋತಾರೆ. ನಿಧಿ ವಿಷಯನ ಇವರಿಗೆ ಹೇಳಿಬಿಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.